ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2023ರಲ್ಲಿ ರಿಲೀಸ್ ಆದ ಸಿಸ್ಟರ್ ಡೆತ್ ಎಂಬ ಸ್ಪ್ಯಾನಿಷ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ಸ್ಪೇನ್ನ 1939ರಲ್ಲಿ. ಆಗ ನಮಗೆ ಒಬ್ಬಳು ಹುಡುಗಿ ಕಾಣ್ತಾಳೆ. ಈ ಹುಡುಗಿ ಕೆಲವು ವಿಷನ್ಗಳನ್ನು ಕಾಣುವ ಶಕ್ತಿಯನ್ನು ಹೊಂದಿರ್ತಾಳೆ. ಹಾಗೆಯೇ ದೇವರ ಮೇಲೆ ಅತಿಯಾದ ನಂಬಿಕೆಯನ್ನು ಇಟ್ಟಿರ್ತಾಳೆ. ಈ ಕಾರಣದಿಂದ ಊರಿನ ಜನರೆಲ್ಲ ಈಕೆ ದೇವರ ಅಂಶವೇ ಎಂದು ಅವಳ ಜೊತೆಯೇ ಪ್ರೇಯರ್ ಮಾಡುತ್ತಿರುತ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗುವುದು 10 ವರ್ಷದ ನಂತರ. ಆಗ ನಮಗೆ ಒಂದು ಕಾನ್ವೆಂಟ್ಗೆ ಹೊಸ ಟೀಚರ್ ಆಗಿ ಹೋಗುತ್ತಿರುವ ನಾರ್ಸಿಸಾ ಎಂಬಾಕೆ ಪರಿಚಯವಾಗ್ತಾಳೆ. ಅಲ್ಲಿನ ಕಾನ್ವೆಂಟ್ಗೆ ಬುಲೆಟ್ ಹೊಡೆದಿರುವ ಗುರುತುಗಳನ್ನು ನೋಡಿ ಹಾಗೆಯೇ ನಿಂತುಕೊಳ್ತಾಳೆ. ಆಗ ಅಲ್ಲಿಗೆ ಸಿಸ್ಟರ್ ಜೂಲಿಯಾ ಎಂಬಾಕೆ ಬಂದು ಹೀಗೆ ಹೇಳ್ತಾಳೆ, ಯುದ್ಧದ ಸಮಯದಲ್ಲಿ ನಮ್ಮ ಕಾನ್ವೆಂಟ್ನ ಮೇಲೆ ಅಟ್ಯಾಕ್ ಆಯಿತು, ಆದರೆ ಯಾರ ಜೀವಕ್ಕೂ ಅಪಾಯವಾಗಲಿಲ್ಲ. ಈ ಕಾನ್ವೆಂಟ್ನಲ್ಲಿ ಮದರ್ ಸುಪೀರಿಯರ್, ಸಿಸ್ಟರ್ ಸಗ್ರಾರಿಯೋ ಹಾಗೂ ನಾನು ಮಾತ್ರ ಇರುವುದು. ಇಂದಿನಿಂದ ನೀನು ಕೂಡ ಇಲ್ಲಿಯೇ ಇರುವೆ ಎಂದು ಹೇಳಿ ಅವಳನ್ನು ಮದರ್ ಸುಪೀರಿಯರ್ ಬಳಿ ಕರೆದುಕೊಂಡು ಹೋಗ್ತಾಳೆ. ನಾರ್ಸಿಸಾಳನ್ನು ನೋಡುವ ಮದರ್ ಸುಪೀರಿಯರ್ಗೆ ತುಂಬ ಖುಷಿಯಾಗುತ್ತೆ. ಈಕೆಗೆ ನಾರ್ಸಿಸಾಳ ಚೈಲ್ಡ್ಹುಡ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿದಿರುತ್ತೆ, ಅದು ಕೂಡ ನ್ಯೂಸ್ ಪೇಪರ್ನಲ್ಲಿ. ಸ್ನೇಹಿತರೆ, ನಾವು ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ ವಿಷನ್ಗಳನ್ನು ಕಾಣುವ ಶಕ್ತಿಯನ್ನು ಹೊಂದಿರುವ ಹುಡುಗಿ ಈ ನಾರ್ಸಿಸಾಳೆ ಆಗಿರ್ತಾಳೆ. ಇವಳನ್ನು ನಮ್ಮ ಕಾನ್ವೆಂಟ್ನಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳುವ ಉದ್ದೇಶ ಮದರ್ ಸುಪೀರಿಯರ್ದಾಗಿರುತ್ತೆ. ನಂತರ ಆಕೆ ಹೀಗೆ ಹೇಳ್ತಾಳೆ, ನಾರ್ಸಿಸಾ, ಈ ಕಾನ್ವೆಂಟ್ನಲ್ಲಿ ಎನೀಸ್ ಎಂಬ ಸಿಸ್ಟರ್ ಇದ್ದರು, ಆದರೆ ಅವರು ಕೆಲಸ ಬಿಟ್ಟು ಹೊರಟೋದರು. ಅವರ ಜಾಗಕ್ಕೇನೆ ನೀನು ಬಂದಿರುವುದು. ಅವರ ರೂಮ್ ಕೂಡ ನಿನ್ನದೇ ಎಂದು ನಾರ್ಸಿಸಾಳನ್ನು ಅವಳ ರೂಮ್ಗೆ ಕಳಿಸಿಕೊಡ್ತಾರೆ. ರೂಮ್ಗೆ ಬಂದ ನಾರ್ಸಿಸಾಗೆ ಅದೇ ರೂಮ್ನಲ್ಲಿ ಒಂದು ಬಾಕ್ಸ್ ಕಂಡು ಅದನ್ನು ಓಪನ್ ಮಾಡ್ತಾಳೆ. ಮಾಡಿದರೆ ಅದರಲ್ಲಿ ಸೊಕೋರೋ ಎಂಬ ಸತ್ತು ಹೋಗಿರುವ ಸಿಸ್ಟರ್ನ ಫೋಟೋ ಇರುತ್ತೆ. ಅದನ್ನು ನೋಡಿದ ಕೂಡಲೇ ಅಲ್ಲಿದ್ದ ಚೇರ್ ಅಲುಗಾಡಿ ಹಾಗೆಯೇ ಬಿದ್ದು ಹೋಗುತ್ತೆ. ಅದರಿಂದ ನಾರ್ಸಿಸಾಗಿ ತುಂಬ ಗಾಬರಿಯಾಗುತ್ತೆ. ಹಾಗೆಯೇ ರೂಮ್ನ ಡೋರ್ ಕೂಡ ಶಬ್ದವಾಗುತ್ತೆ. ಹೋಗಿ ನೋಡಿದರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಮರುದಿನ ನಾರ್ಸಿಸಾ ಕಾನ್ವೆಂಟ್ನಲ್ಲಿದ್ದ ಮಕ್ಕಳಿಗೆ ಕ್ಲಾಸ್ ತೆಗೆದುಕೊಳ್ತಾಳೆ. ಈ ಸಮಯದಲ್ಲಿ ಅವಳಿಗೆ ರೋಸಾ ಎಂಬ ಹುಡುಗಿ ಪರಿಚಯವಾಗ್ತಾಳೆ. ಈ ರೋಸಾ ಯಾವುದೋ ಭಯದಲ್ಲಿದ್ದಾಳೆ ಎಂದು ನಾರ್ಸಿಸಾಗೆ ಅನ್ನಿಸುತ್ತೆ. ನಂತರ ಮದರ್ ಸುಪೀರಿಯರ್ ನಾರ್ಸಿಸಾಗೆ ಒಂದು ಆಲ್ಬಮ್ ಅನ್ನು ಕೊಡ್ತಾರೆ. ಅದರಲ್ಲಿ ಹಲವಾರು ಸಿಸ್ಟರ್ಸ್ಗಳ ಫೋಟೋಗಳಿರುತ್ತವೆ. ಇವನ್ನೆಲ್ಲ ನೋಡುವಾಗ ನಾರ್ಸಿಸಾಗೆ ಸತ್ತ ಸಿಸ್ಟರ್ಸ್ಗಳ ಫೋಟೋಗಳು ಕೂಡ ಕಾಣುತ್ತವೆ. ಆದರೆ ಅವುಗಳಲ್ಲಿ ಒಂದು ಫೋಟೋ ಇರುವುದಿಲ್ಲ. ಆ ಫೋಟೋ ಸಿಸ್ಟರ್ ಸೊಕೋರೋದೇ ಆಗಿರಬೇಕು ಎಂದು ರೂಮ್ನಲ್ಲಿರುವ ಆ ಫೋಟೋವನ್ನು ಪುನಃ ಚೆಕ್ ಮಾಡ್ತಾಳೆ. ಹೀಗೆ ಆ ಫೋಟೋವನ್ನು ನೋಡಿದ ಕೂಡಲೇ ರೂಮ್ನಲ್ಲಿದ್ದ ಆ ಚೇರ್ ಅದಾಗದೆ ಕೆಳಗೆ ಬಿದ್ದು ಹೋಗುತ್ತೆ. ಬಾಗಿಲನ್ನು ಕುಟ್ಟುತ್ತಿರುವ ಶಬ್ದದ ಜೊತೆಯೇ ಯಾರು ಅಳುತ್ತಿರುವ ಶಬ್ದ ಕೂಡ ಅವಳಿಗೆ ಕೇಳುತ್ತೆ. ಅದರಿಂದ ನಾರ್ಸಿಸಾ ಗಾಬರಿಯಿಂದಲೇ ಆ ಡೋರನ್ನು ಓಪನ್ ಮಾಡ್ತಾಳೆ. ಮಾಡಿದರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಇದು ಆತ್ಮದ ತೊಂದರೆ ಇರಬಹುದಾ ಎಂದು ನಮಗೆ ಅನ್ನಿಸುತ್ತೆ. ನಂತರ ನಾರ್ಸಿಸಾ ಸಿಸ್ಟರ್ ಸಗ್ರಾರಿಯೋ ಎಂಬಾಕೆಯ ಬಳಿ ಹೋಗ್ತಾಳೆ. ಆಕೆ ಒಂದು ರೀತಿಯ ಸ್ವೀಟ್ಸ್ಗಳನ್ನು ಮಾಡುತ್ತಿರುತ್ತಾಳೆ. ಹಾಗೆಯೇ ಅದನ್ನು ತಿನ್ನಲು ಹೇಳ್ತಾಳೆ. ಈ ರೀತಿ ನಾರ್ಸಿಸಾ ತಿನ್ನುವಾಗ ಆ ಸ್ವೀಟ್ನ ಟೇಸ್ಟ್ ಬದಲಾಗುತ್ತೆ. ಆಗ ನಾರ್ಸಿಸಾ ಅದನ್ನು ಬಾಯಿಯಿಂದ ಹೊರಗೆ ತೆಗೆದಾಗ ಅದು ಮನುಷ್ಯನ ಕಣ್ಣುಗಳಾಗಿ ಬದಲಾಗಿರುತ್ತವೆ. ಅದೇ ಗಾಬರಿಯಿಂದ ಸಿಸ್ಟರನ್ನು ನೋಡಿದಾಗ ಸಿಸ್ಟರ್ಗೆ ಕಣ್ಣುಗಳೇ ಇರುವುದಿಲ್ಲ. ಅದರಿಂದ ತುಂಬ ಭಯಪಡುವ ನಾರ್ಸಿಸಾ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ಅಂದರೆ ನಾರ್ಸಿಸಾ ಇಷ್ಟು ಹೊತ್ತು ಕಂಡಿದ್ದೆಲ್ಲ ಒಂದು ಕೆಟ್ಟ ಕನಸಾಗಿರುತ್ತೆ. ಎಚ್ಚರವಾದಾಗ ಅವಳಿಗೆ ತನ್ನ ರೂಮ್ನಲ್ಲಿ ಯಾರೋ ಬರೆದಿರುವ ಒಂದು ಡ್ರಾಯಿಂಗ್ ಕಾಣುತ್ತೆ. ಆದರೆ ನಾರ್ಸಿಸಾ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದೇ ದಿನ ನಾರ್ಸಿಸಾ ಪ್ರೇಯರ್ನಲ್ಲಿರುವಾಗ
ಅವಳಿಗೆ ವಿಚಿತ್ರ ರೀತಿಯ ಭ್ರಮೆಗಳಾಗಲು ಶುರುವಾಗುತ್ತೆ. ಆ ಭ್ರಮೆಗಳು ಕೂಡ ಅವಳಿಗೆ ಭಯ ತರಿಸುವಂತವೇ ಆಗಿರುತ್ತವೆ. ಮಧ್ಯರಾತ್ರಿಯ ಸಮಯದಲ್ಲಿ ರೋಸಾ ಹಾಗೂ ಅವಳ ಫ್ರೆಂಡ್ ವಾಶ್ರೂಮ್ಗೆ ಹೋಗ್ತಾರೆ. ಈ ಸಮಯದಲ್ಲಿ ರೋಸಾಗೆ ಅಲ್ಲಿಯೇ ಕತ್ತರಿ ಹಾಗೂ ಬಾತ್ ಟಬ್ನಲ್ಲಿ ಕೂದಲು ಸಿಗುತ್ತೆ. ಈ ಕೂದಲು ಯಾರದು ಎಂದು ರೋಸಾ ಯೋಚನೆ ಮಾಡುವಾಗ ರೂಮ್ನಲ್ಲಿದ್ದ ಹುಡುಗಿ ನಿದ್ದೆಯಿಂದ ಎದ್ದು ಕಿರುಚಾಡುತ್ತಿರುತ್ತಾಳೆ. ಆಗ ಅಲ್ಲಿಗೆ ಜೂಲಿಯಾ ಹಾಗೂ ನಾರ್ಸಿಸಾ ಕೂಡ ಬರ್ತಾರೆ. ಏನಾಯಿತೆಂದು ವಿಚಾರಿಸ್ತಾರೆ. ಆಗ ಅವರಿಗೆ ಗೊತ್ತಾಗುವುದೇನೆಂದರೆ ಕಿರುಚುತ್ತಿದ್ದ ಆ ಹುಡುಗಿಯ ಕೂದಲನ್ನು ಯಾರೋ ಕತ್ತರಿಸಿದ್ದಾರೆ ಎಂದು. ಅದೇ ಸಮಯದಲ್ಲಿ ರೋಸಾ ಅಲ್ಲಿಗೆ ಬರ್ತಾಳೆ. ಅವಳ ಕೈನಲ್ಲಿ ಕತ್ತರಿ ಹಾಗೂ ಕೂದಲಿರುವುದನ್ನು ನೋಡಿದ ಸಿಸ್ಟರ್ ಜೂಲಿಯಾ ಇವಳೇ ಈ ಕೆಲಸ ಮಾಡಿರುವುದು ಎಂದು ಅವಳ ಕೆನ್ನೆಗೆ ಹೊಡೆಯುತ್ತಾಳೆ. ನಡೆದ ವಿಷಯವನ್ನು ರೋಸಾ ಹೇಳಿದರು. ಅವಳ ಮಾತನ್ನು ಯಾರು ಕೂಡ ನಂಬುವುದೇ ಇಲ್ಲ. ಯಾವಾಗಲೂ ಕೋಪದಲ್ಲಿಯೇ ಇರುವ ಸಿಸ್ಟರ್ ಜೂಲಿಯಾ ಅವಳಿಗೆ ಶಿಕ್ಷೆ ಕೊಡಲು ಒಂದು ಸೆಲ್ನಲ್ಲಿ ಲಾಕ್ ಮಾಡ್ತಾಳೆ. ಮರುದಿನ ನಾರ್ಸಿಸಾ ಕಾನ್ವೆಂಟ್ನ ಹೊರಗಿರುವ ಸೊಕೋರೋ ಸಮಾಧಿಯನ್ನು ಗಮನಿಸ್ತಾಳೆ. ರೋಸಾಗೆ ಏನು ಗೊತ್ತು ಎಂದು ಸೆಲ್ನಲ್ಲಿರುವ ಅವಳ ಬಳಿ ಹೋಗಿ ಮಾತನಾಡ್ತಾಳೆ. ಆಗ ರೋಸಾ ಹೀಗೆ ಹೇಳ್ತಾಳೆ, ಈ ಕಾನ್ವೆಂಟ್ನಲ್ಲಿ ಒಂದು ಹುಡುಗಿಯ ಸ್ಪಿರಿಟ್ ಇದೆ. ಅದು ನನಗೆ ಕಾಣುತ್ತಿದೆ. ಆದರೆ ಯಾರು ಕೂಡ ನನ್ನನ್ನು ನಂಬುತ್ತಿಲ್ಲ. ಆ ಸ್ಪಿರಿಟ್ ವ್ಯಕ್ತಿ ನೇಣು ಹಾಕಿಕೊಳ್ಳುವ ರೀತಿ ಡ್ರಾಯಿಂಗ್ ಬರೆಯುತ್ತೆ. ನಾವೇನಾದರೂ ಆ ಡ್ರಾಯಿಂಗ್ ಅನ್ನು ಕಂಪ್ಲೀಟ್ ಮಾಡಿದರೆ ಕರ್ಸಾಗುತ್ತೇವೆ. ಆ ಆತ್ಮ ನಮಗೆ ತೊಂದರೆ ಕೊಡಲು ಶುರು ಮಾಡುತ್ತೆ. ಇದರ ಬಗ್ಗೆ ನಾನು ಇಲ್ಲಿ ಮುಂಚೆ ಇದ್ದ ಸಿಸ್ಟರ್ ಎನಿಸ್ಗೆ ಹೇಳಿದೆ. ಆಗ ಅವರು ನನಗೆ ಧೈರ್ಯ ಭರಿಸಲು ಆ ಡ್ರಾಯಿಂಗ್ ಅನ್ನು ಕಂಪ್ಲೀಟ್ ಮಾಡಿದರು. ಆದರೆ ಅದೇ ದಿನ ಅವರಿಗೆ ಒಂದು ಆತ್ಮ ಕಂಡು ತುಂಬಾ ಭಯದಿಂದ ಈ ಕಾನ್ವೆಂಟ್ ಅನ್ನೇ ಬಿಟ್ಟು ಹೋದರು ಎಂದು ನಾರ್ಸಿಸಾಗೆ ಹೇಳ್ತಾಳೆ. ಆದರೆ ನಾರ್ಸಿಸಾಗೂ ಅವಳ ಮಾತಿನ ಮೇಲೆ ಅಷ್ಟು ನಂಬಿಕೆ ಬರುವುದಿಲ್ಲ. ಪ್ರತಿದಿನವೂ ಕೆಟ್ಟ ಕನಸಿನಿಂದ ಎಚ್ಚರವಾಗುವ ನಾರ್ಸಿಸಾಗೆ ಗೋಡೆಯ ಮೇಲಿದ್ದ ಆ ಡ್ರಾಯಿಂಗ್ಗೆ ಕಾಲನ್ನು ಯಾರೋ ಬರೆದಿರುವುದು ಕಾಣುತ್ತೆ. ದಿನೇ ದಿನೇ ರೋಸಾಗೆ ಆ ಆತ್ಮದ ಮೇಲಿನ ಭಯ ಇನ್ನೂ ಹೆಚ್ಚಾಗುತ್ತೆ. ಇವಳಿಗೆ ಸಮಾಧಾನ ಮಾಡಲೇಬೇಕೆಂದು ರೋಸಾ ಜೊತೆ ಮಾತನಾಡ್ತಾಳೆ. ರೋಸಾ, ನಾನು ನಿನ್ನ ಮಾತನ್ನು ನಂಬುವೆ. ನಾನು ನಿನಗೆ ಸಹಾಯ ಮಾಡಬೇಕೆಂದರೆ ನಿನಗೆ ಕಾಣುತ್ತಿರುವ ಆತ್ಮವನ್ನು ನಾನು ಕೂಡ ನೋಡಬೇಕು. ಹಾಗಾಗಿ ನಾನು ಆ ಡ್ರಾಯಿಂಗ್ ಅನ್ನು ಕಂಪ್ಲೀಟ್ ಮಾಡುವೆ ಎಂದು ಹೇಳ್ತಾಳೆ. ಹೀಗೆ ಅವರಿಬ್ಬರು ಆ ಡ್ರಾಯಿಂಗ್ನ ಬಳಿ ಹೋಗ್ತಾರೆ. ಭಯದಲ್ಲಿಯೇ ಇಬ್ಬರೂ ಸೇರಿ ಆ ಆಫ್ ಹ್ಯಾಂಗಿಂಗ್ ಮ್ಯಾನ್ನ ಡ್ರಾಯಿಂಗ್ ಅನ್ನು ಕಂಪ್ಲೀಟ್ ಮಾಡ್ತಾರೆ. ಆದರೆ ರೋಸಾಗೆ ಕಾಣುವ ಆತ್ಮ ನಾರ್ಸಿಸಾಗೆ ಕಾಣುವುದೇ ಇಲ್ಲ. ಭಯ ತರಿಸುವಂತಹ ವಿಷಯವೇನೆಂದರೆ ಇಷ್ಟು ದಿನ ರೋಸಾಗೆ ಕಾಣುತ್ತಿದ್ದು ಚಿಕ್ಕ ಹುಡುಗಿಯ ಆತ್ಮ. ಆದರೆ ಈ ಬಾರಿ ಘೋರವಾದ ಮತ್ತೊಂದು ಆತ್ಮ ಅವಳಿಗೆ ಕಾಣಿಸಿರುತ್ತೆ. ಇದನ್ನು ನಾರ್ಸಿಸಾಗೆ ತುಂಬಾ ಭಯದಿಂದ ಹೇಳ್ತಾಳೆ. ಆದರೆ ಆ ಆತ್ಮ ಮಾತ್ರ ನಾರ್ಸಿಸಾಗೆ ಕಾಣುವುದೇ ಇಲ್ಲ. ನಂತರ ತಿರುಗಿದಾಗ ರೋಸಾ ಕೂಡ ಆ ಜಾಗದಲ್ಲಿ ಕಾಣುವುದಿಲ್ಲ. ರೋಸಾ ಎಂದು ಎಲ್ಲ ಕಡೆ ಕೂಗಾಡಿದರು. ಉತ್ತರ ಬರುವುದಿಲ್ಲ. ಅವಳನ್ನು ಹುಡುಕುವ ಸಮಯದಲ್ಲಿ ಆ ಎಂಟಿಟಿ ನಾರ್ಸಿಸಾಗೆ ಅತಿಯಾದ ಟಾರ್ಚರ್ ಮಾಡುತ್ತೆ. ನಂತರ ನಾರ್ಸಿಸಾಗೆ ಭಯದಲ್ಲಿ ಸೂಸೈಡ್ ಮಾಡಿಕೊಂಡಿರುವ ರೋಸಾ ಕಾಣ್ತಾಳೆ. ರೋಸಾಳ ಅಂತಿಮ ಕಾರ್ಯ ನಡೆಯುವಾಗ ಅಲ್ಲಿಗೆ ಬರುವ ಜೂಲಿಯಾ ರೋಸಾಳ ಸಾವಿಗೆ ನೀನೇ ಕಾರಣ ಎಂದು ನಾರ್ಸಿಸಾಗೆ ಮಾತಿನಿಂದಲೇ ನೋವು ಮಾಡ್ತಾಳೆ. ಇದರಿಂದ ಅತಿಯಾಗಿ ನೊಂದುಕೊಳ್ಳುವ ನಾರ್ಸಿಸಾ ಕಾನ್ವೆಂಟ್ ಅನ್ನು ಬಿಟ್ಟು ಹೊರಗೆ ಬರ್ತಾಳೆ. ಅದೇ ಸಮಯದಲ್ಲಿ ಸೂರ್ಯಗ್ರಹಣ ಶುರುವಾಗುತ್ತೆ. ಅದನ್ನು ನೋಡುತ್ತಿದ್ದಂತೆ ಚಿಕ್ಕ ವಯಸ್ಸಿನಲ್ಲಿ ಬರುತ್ತಿದ್ದ ವಿಷನ್ಗಳು ಈಗ ಪುನಃ ಶುರುವಾಗುತ್ತೆ. ಆ ಗ್ರಹಣವನ್ನೇ ನೋಡುವ ನಾರ್ಸಿಸಾ ವಿಚಿತ್ರವಾಗಾಡುತ್ತಾ ಅಲ್ಲಿಯೇ ಕುಳಿತು ಬಿಡ್ತಾಳೆ. ಸೂರ್ಯಗ್ರಹಣವನ್ನು ಬರಿಗಣ್ಣಲ್ಲಿ ನೋಡಬಾರದು ಎಂದು ಗೊತ್ತಿದ್ದರೂ ಅದನ್ನು ನೋಡುತ್ತಿದ್ದ ಕಾರಣ ನಾರ್ಸಿಸಾಳ ಕಣ್ಣಿನ ದೃಷ್ಟಿ ಹೊರಟೋಗುತ್ತೆ. ಕಣ್ಣಿನ ಬಣ್ಣವೂ ಕೂಡ ಬದಲಾಗುತ್ತೆ. ಈ ವಿಷಯ ತಿಳಿದ ಜೂಲಿಯಾ ಅಲ್ಲಿಗೆ ಬಂದು ನಾರ್ಸಿಸಾ ಗ್ರಹಣವನ್ನು ನೋಡುವುದನ್ನು ತಡೆಯಲು ಅವಳನ್ನು ಮುಟ್ಟುತ್ತಾಳೆ. ಜೂಲಿಯಾ ಅವಳನ್ನು ಮುಟ್ಟಿದ ಕೂಡಲೇ ನಾರ್ಸಿಸಾಗೆ ಕೆಲವು ವಿಷನ್ಗಳು ಕಾಣಲು ಶುರುವಾಗುತ್ತೆ. ಅದೇನೆಂದರೆ ಯುದ್ಧದ ಸಮಯದಲ್ಲಿ ಕಾನ್ವೆಂಟ್ನ ಮೇಲೆ ಅಟ್ಯಾಕ್ ಮಾಡುವ ಲೋಕಲ್ ದರೋಡೆಕೋರರು ಇಡೀ ಕಾನ್ವೆಂಟ್ ಅನ್ನು ಹಾಳು ಮಾಡ್ತಾರೆ, ಹಾಗೆಯೇ ಲೂಟಿ ಮಾಡ್ತಾರೆ. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿನ ಒಬ್ಬಳು ಸಿಸ್ಟರ್ನನ್ನು ಬಲವಂತವಾಗಿ ಅತ್ಯಾಚಾರ ಮಾಡ್ತಾನೆ. ಆ ಸಿಸ್ಟರ್ ಬೇರಾರೂ ಅಲ್ಲ, ನಾರ್ಸಿಸಾ ರೂಮ್ನಲ್ಲಿದ್ದ ಫೋಟೋದ ಮಹಿಳೆಯಾದ ಸೊಕೋರೋ ಆಗಿರ್ತಾಳೆ.
ಸ್ನೇಹಿತರೆ, ಸೊಕೋರೋ ನಂತರದ ದಿನದಲ್ಲಿ ಅದೇ ವ್ಯಕ್ತಿಯಿಂದ ಪ್ರೆಗ್ನೆಂಟ್ ಆಗ್ತಾಳೆ. ಸಿಸ್ಟರ್ಸ್ಗಳು ಎಷ್ಟೇ ಹೇಳಿದರು ಸೊಕೋರೋ ತನ್ನ ಹೊಟ್ಟೆಯೊಳಗೆ ಬೆಳೆಯುತ್ತಿರುವ ಮಗುವನ್ನು ತೆಗೆಸಲು ಇಷ್ಟಪಡುವುದಿಲ್ಲ. ಆ ಸಿಸ್ಟರ್ಸ್ಗಳೇ ಮದರ್ ಸುಪೀರಿಯರ್, ಸಿಸ್ಟರ್ ಜೂಲಿಯಾ ಹಾಗೂ ಸಿಸ್ಟರ್ ಸಗ್ರಾರಿಯೋ. ಕಾನ್ವೆಂಟ್ನಲ್ಲಿಯೇ ಸೊಕೋರೋ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗು ಬೆಳೆದು ದೊಡ್ಡವಳಾಗ್ತಾಳೆ. ಈ ವಿಷಯ ಹೊರಗೋಗದ ಹಾಗೆ ಸಿಸ್ಟರ್ಸ್ಗಳೆಲ್ಲ ನೋಡಿಕೊಳ್ತಾರೆ. ಏಕೆಂದರೆ ಈ ವಿಷಯ ಹೊರಗಿನ ಜನಕ್ಕೆ ಗೊತ್ತಾದರೆ ನಮ್ಮ ಕಾನ್ವೆಂಟ್ಗೆ ಕೆಟ್ಟ ಹೆಸರು ಬರುತ್ತದೆ ಎಂದು. ಒಂದು ದಿನ ಸೊಕೋರೋ ಮಗಳಿಗೆ ಅತಿಯಾದ ಜ್ವರ ಬರುತ್ತೆ. ಅದರಿಂದ ಆ ಮಗು ಸಾವಿನ ಹಂತಕ್ಕೆ ಹೋಗುತ್ತೆ. ಆಗ ಸೊಕೋರೋ ತನ್ನ ಮಗಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಎಂದು ಬೇಡಿಕೊಳ್ತಾಳೆ. ಆದರೆ ಆಕೆಯನ್ನು ಕಾನ್ವೆಂಟ್ನಿಂದ ಹೊರಗೆ ಕರೆದುಕೊಂಡು ಹೋಗಲು ಸಿಸ್ಟರ್ಸ್ಗಳಿಗೆ ಇಷ್ಟವಿರುವುದಿಲ್ಲ. ಏಕೆಂದರೆ ಕಾನ್ವೆಂಟ್ಗೆ ಕೆಟ್ಟ ಹೆಸರು ಬರುತ್ತದೆ ಎಂದು. ಆಗ ಸಿಸ್ಟರ್ಸ್ ಒಂದು ಉಪಾಯ ಮಾಡ್ತಾರೆ. ಅದೇನೆಂದರೆ ಸೊಕೋರೋಯಿಂದ ಆ ಹುಡುಗಿಯನ್ನು ಎಳೆದುಕೊಂಡು ವಾಶ್ರೂಮ್ಗೆ ಕರೆದುಕೊಂಡು ಹೋಗ್ತಾರೆ. ಸೊಕೋರೋನನ್ನು ರೂಮ್ನಲ್ಲಿ ಲಾಕ್ ಮಾಡ್ತಾರೆ. ಸ್ನೇಹಿತರೆ, ನಾರ್ಸಿಸಾ ಇದ್ದ ರೂಮ್ ಇದೇ ರೂಮ್ ಆಗಿರುತ್ತೆ. ಆ ಹುಡುಗಿಯನ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋಗುವ ಅವರು ಅವಳ ಜ್ವರವನ್ನು ಕಡಿಮೆ ಮಾಡಲು ಮುಂದಾಗ್ತಾರೆ. ಹೇಗೆಂದರೆ ತಣ್ಣಗಿನ ನೀರಿನ ಬಾತ್ ಟಬ್ನಲ್ಲಿ ಮಲಗಿಸಿ ಆ ಹುಡುಗಿಯನ್ನು ಅದರಲ್ಲಿ ಮಲಗಿಸಲು ತುಂಬಾ ಪ್ರಯತ್ನ ಪಡ್ತಾರೆ. ಈ ಸಮಯದಲ್ಲಿ ಬಾತ್ ಟಬ್ಗೆ ಆ ಹುಡುಗಿಯ ತಲೆ ಹೊಡೆದು ಆ ಹುಡುಗಿ ಅಲ್ಲಿಯೇ ಸತ್ತು ಹೋಗ್ತಾಳೆ. ಇದನ್ನು ನೋಡಿದ ಆ ಸಿಸ್ಟರ್ಸ್ಗಳಿಗೆಲ್ಲ ತುಂಬಾ ಗಾಬರಿಯಾಗುತ್ತೆ. ತನ್ನ ಮಗಳು ಸತ್ತು ಹೋದಳು ಎಂದು ತಿಳಿದ ಸೊಕೋರೋ ಅದೇ ರೂಮ್ನಲ್ಲಿಯೇ ನೇಣು ಹಾಕಿಕೊಂಡು ಸತ್ತು ಹೋಗ್ತಾಳೆ. ಈ ವಿಷನ್ಗಳು ಕಂಡ ಕೂಡಲೇ ನಾರ್ಸಿಸಾ ತನ್ನ ಸೆನ್ಸ್ಗೆ ಬರ್ತಾಳೆ. ಆಗ ನಮಗೆ ಗೊತ್ತಾಗುವುದೇನೆಂದರೆ ನಾರ್ಸಿಸಾಳ 2 ಕಣ್ಣುಗಳು ಶಾಶ್ವತವಾಗಿ ಕುರುಡಾಗಿವೆ ಎಂದು. ಅವಳನ್ನು ಸಿಸ್ಟರ್ ಜೂಲಿಯಾ ಪುನಃ ಕಾನ್ವೆಂಟ್ಗೆ ಕರೆದುಕೊಂಡು ಬಂದಿರ್ತಾಳೆ. ಈ ಸಮಯದಲ್ಲಿ ನಾರ್ಸಿಸಾ ಬಳಿ ಯಾರು ಕೂಡ ಇರುವುದಿಲ್ಲ. ಅವಳಿಗೆ ತನ್ನ ರೂಮ್ನಲ್ಲಿ ಬೇರೆ ಯಾರು ಇದ್ದಾರೆ ಎಂದು ಅನ್ನಿಸುತ್ತೆ. ಅವಳ ಮುಂದೆಯೇ ಯಾರು ಇರುತ್ತಾರೆ. ಅವರ್ಯಾರೆಂದು ನಾರ್ಸಿಸಾಗೆ ಸರಿಯಾಗಿ ಕಾಣುತ್ತಿರುವುದಿಲ್ಲ. ಸ್ನೇಹಿತರೆ, ಅದು ಬೇರಾರೂ ಅಲ್ಲ, ಸತ್ತು ಹೋದ ಸೊಕೋರೋಳ ಆತ್ಮವಾಗಿರುತ್ತೆ. ಆ ಆತ್ಮಕ್ಕೆ ನಾರ್ಸಿಸಾ ಸಹಾಯ ಮಾಡಲು ಮುಂದಾಗಿರ್ತಾಳೆ. ತನಗಿರುವ ಪವರ್ ಮೂಲಕ ಅದೇ ರೂಮ್ನಲ್ಲಿ ಬಂದಿಯಾಗಿದ್ದ ಸೊಕೋರೋ ಆತ್ಮವನ್ನು ಬಿಡುಗಡೆ ಮಾಡ್ತಾಳೆ. ಹೀಗೆ ನಾರ್ಸಿಸಾ ಆ ಆತ್ಮವನ್ನು ಬಿಡುಗಡೆ ಮಾಡಿದ ಕೂಡಲೇ ಸೊಕೋರೋ ಆತ್ಮ ಮದರ್ ಸುಪೀರಿಯರ್, ಸಿಸ್ಟರ್ ಜೂಲಿಯಾ ಹಾಗೂ ಸಿಸ್ಟರ್ ಸಗ್ರಾರಿಯೋ ಮೂವರನ್ನು ಕೂಡ ತುಂಬಾ ಭೀಕರವಾಗಿ ಕೊಂದು ಹಾಕುತ್ತೆ. ಹಾಗೆ ಸೊಕೋರೋ ಆತ್ಮ ಅನಾಥವಾಗಿ ಕಾನ್ವೆಂಟ್ನಲ್ಲಿಯೇ ಅಲೆದಾಡುತ್ತಿದ್ದ ತನ್ನ ಮಗಳ ಆತ್ಮದ ಬಳಿ ಹೋಗುತ್ತೆ. ಹೀಗೆ ಆ 2 ಆತ್ಮಗಳು ನಾರ್ಸಿಸಾಗಿಂದ ಮುಕ್ತಿಯನ್ನು ಹೊಂದುತ್ತವೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗುವುದು 1991ರಲ್ಲಿ. ಆಗ ನಮಗೆ ವಯಸ್ಸಾಗಿರುವ ನಾರ್ಸಿಸಾ ಕಾಣ್ತಾಳೆ. ಆಕೆ ಮತ್ತೊಂದು ಸ್ಕೂಲ್ಗೆ ಟೀಚರ್ ಆಗಿ ಹೋಗ್ತಾಳೆ. ಅದ್ಯಾವ ಸ್ಕೂಲ್ ಎಂದರೆ ವೆರೋನಿಕಾ ಇದ್ದ ಸ್ಕೂಲ್ ಆಗಿದೆ. ಇದನ್ನು ನೋಡುವ ನಮಗೆ ಗೊತ್ತಾಗುವುದೇನೆಂದರೆ ವೆರೋನಿಕಾ ಮೂವಿಯ ಕತೆಗಿಂತ ಈ ಕತೆ ತುಂಬಾ ಹಳೆಯದು ಎಂದು. ಆಗ ನಾರ್ಸಿಸಾಳನ್ನು ನೋಡುವ ವೆರೋನಿಕಾಳ ಸ್ನೇಹಿತೆ ನಾರ್ಸಿಸಾಗೆ ಮತ್ತೊಂದು ಹೆಸರನ್ನು ಕೊಡ್ತಾಳೆ. ಅದೇನೆಂದರೆ ಸಿಸ್ಟರ್ ಡೆತ್ ಎಂದು. ಅಲ್ಲಿಗೆ ಸಿಸ್ಟರ್ ಡೆತ್ ಮೂವಿಯನ್ನು ಎಂಡ್ ಮಾಡಲಾಗಿದೆ.